ಭುವನ್, ನಿಜವಾಗ್ಲೂ ನೀವು ಆ ಪಟೇಲನ್ ಕೊಂದಿಲ್ವಾ? ಅಥವಾ ಯಾರಿಗೂ ನಿಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ಈ ರೀತಿ ನಾಟಕ ಮಾಡ್ತಾ ಇದ್ದೀರಾ? ಆದರೂ ನೀವು ಅದ್ಯಾವುದೋ ಸತ್ಯನ ನಮ್ಮೆಲ್ಲರಿಂದ ಮುಚ್ಚಿಡ್ತಾ ಇದ್ದೀರಾ ಅನ್ಸುತ್ತೆ. ಯಾಕೆ ಭುವನ್ ಎಲ್ಲ ಗೊತ್ತಿದ್ದು ಹೀಗೆ ಮಾಡ್ತಾ ಇದ್ದೀರಾ? ಇಷ್ಟಕ್ಕೂ ನೀವು ಆ ದುಷ್ಟನ ಕೊಂದಿದ್ರು ಕೂಡ ಅದು ಯಾರಿಗೋಸ್ಕರ? ನನಗೋಸ್ಕರನೇ ಅಲ್ವಾ? ಯಾವ ಗಂಡ ತಾನೆ ತನ್ನ ಹೆಂಡತಿಗೆ ಯಾರೋ ಒಬ್ಬ ಹಿಂಸೆ, ನೋವು, ಅವಮಾನ ಕೊಡ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾನೆ? ಒಬ್ಬ ಗಂಡನಾಗಿ ನೀವು ಹೀಗೆ ತುಂಬಾ ಸಹಜವಾಗಿ ರಿಯಾಕ್ಟ್ ಮಾಡಿದಿರಿ. ಐ ಆಮ್ ಸಾರಿ ಭುವನ್, ನಿಮ್ಮಲ್ಲಿ ತುಂಬಾ ಕೆಟ್ಟದಾಗ ರೇಗ್ಬಿಟ್ಟೆ ನಾನು. ಆದ್ರೆ ಪಟೇಲನ್ ಸಾವಿಗೆ ನೀವೇ ಕಾರಣ ಅಂತ ನಿಮ್ಗೇನಾದ್ರೂ ಶಿಕ್ಷೆ ಆದ್ರೆ, ಅಥವಾ ಊರ್ ಜನ ಪಟೇಲನ್ ಮನೆಯವರು ನಿಮಗೇನಾದ್ರೂ ಮಾಡಿಬಿಟ್ರೆ ನಾನು ಏನು ಮಾಡ್ಲಿ ಭುವನ್? ನಿಮ್ಮನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ಇಡೀ ಊರಿಗೂರೇ ನಿಮ್ಮ ಮೇಲೆ ಅನುಮಾನ ಪಡ್ತಾ ಇದೆ. ಆ ಸುಕನ್ಮತಿಗೆ ನಿಮ್ಮ ಮೇಲೆ ಬೆಟ್ಟದಷ್ಟು ಕೋಪ ಇದೆ. ಈ ಟೈಮಲ್ಲಿ ನೀವಲ್ಲಿ ಹೋಗ್ಬೇಕಾಗಿತ್ತಾ? ಯಾಕೆ ಎಲ್ಲದಕ್ಕೂ ಹೀಗೆ ಮುನ್ನುಗ್ತೀರಾ ಭುವನ್? ನೀವೇನೋ ಅಲ್ಲಿ ಧೈರ್ಯವಾಗಿ ಹೋಗ್ಬಿಟ್ರಿ ಅಂತ ಅಲ್ಲಿರೋರ್ಗೆ ನಿಮ್ಮ ಮೇಲೆ ಅನುಮಾನ ಬರ್ದೇ ಇರುತ್ತಾ? ದೇವ್ರೆ, ನಾನು ಕೇಳ್ಕೊಳ್ಳೋದಿಷ್ಟೆ. ಅಲ್ಲಿ ಹೋಗಿರೋ ಭುವನ್ಗಾಗ್ಲಿ ಅಪ್ಪಾಜಿಗಾಗ್ಲಿ ಯಾರು ಏನೂ ಮಾಡದೇ ಇರಲಿ. ಇನ್ನೊಂದು ಮಾತು, ಭುವನ್ ನಿರಪರಾಧಿ ಆಗಿರಲಿ, ಅವ್ರ ಕೈಗೆ ಯಾವ ರಕ್ತದ ಕಲೆನೂ